ನಾನಿಲ್ಲಿ ಮಶ್ರೂಮ್ ಬಿರಿಯಾನಿಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಬಟಾಣಿ ಹಾಗೂ ಈರುಳ್ಳಿಯನ್ನು ಇಲ್ಲಿ ತೊಗೊಂಡಿದ್ದೀನಿ. ಇದೆಲ್ಲ ಒಗ್ಗರಣೆಗೆ ಮತ್ತು ರುಬ್ಬೋದಕ್ಕೆ. ಮಶ್ರೂಮನ್ನು ವಾಶ್ ಮಾಡೋದಕ್ಕೆ ಇಲ್ಲಿ ಇಟ್ಕೊಂಡಿದ್ದೀನಿ. ಎಲ್ರಿಗೂ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ನನ್ನ ಲೋಕ. ಇವತ್ತು ಬೆಳಗ್ಗೆನೆ ವಾಕಿಂಗು ಎಲ್ಲ ಮುಗೀತು. ಈಗ ನಮ್ಮ ಯಜಮಾನ್ರಿಗೆ ಕೆಲಸ ಇವತ್ತಿಲ್ಲ, ಆದ್ದರಿಂದ ಇವತ್ತೆಲ್ಲ ಕೆಲಸ ಬೇಗ ಏನು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಮನೆಯಲ್ಲಿ ಇದ್ದರೆ ಅಂದರೆ ಮಾಡಬೇಡ ಅಂತಲ್ಲ, ಕೆಲಸಗಳು ಹಂಗಿರುತ್ತೆ. ಈಗ ಅವರಿಗೆ ಬೇಗ ಟಿಫನ್ ಕೊಟ್ಬಿಡ್ಬೇಕು. ಈಗ ಏಕ್ದಮ್ ನಾನು ಅಡುಗೆ ಮನೆಗೆ ಬಂದಿದ್ದೀನಿ. ಏನು ಮಾಡ್ತಾಯಿದ್ದೀನಿ ಅಂತಂದರೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ರೆಸಿಪಿ ಏನು ತೋರ್ಸೋಕೆ ಹೋಗಲ್ಲ, ಐಟಮ್ ಎಲ್ಲ ಇದು ಮಾಡಿಬಿಟ್ಟು ಮಾಡೋದು ಪ್ರಿಪ್ರೇಷನ್ದಷ್ಟು ತೋರಿಸ್ಬಿಟ್ಟು ಬೇಗ ಮಾಡಿಬಿಡ್ತೀನಿ. ರೆಸಿಪಿ ಎಲ್ಲ ನಾನು ಮಾಡಿ ಹಾಕಿದ್ದೀನಿ ನನ್ನ ಚಾನಲಲ್ಲಿ. ರೆಸಿಪಿ ಇದರಲ್ಲೇ ಹಾಕಿದ್ದೀನಿ. ಹಾಗಾಗಿ ಬನ್ನಿ ಏನೇನು ತೊಗೊಂಡಿದ್ದೀನಿ ನೋಡೋಣ ಟಿಫನ್ಗೆ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಬಟಾಣಿ ಹಾಗೂ ಈರುಳ್ಳಿಯನ್ನು ಇಲ್ಲಿ ತೊಗೊಂಡಿದ್ದೀನಿ. ಇದೆಲ್ಲ ಒಗ್ಗರಣೆಗೆ ಮತ್ತು ರುಬ್ಬೋದಕ್ಕೆ. ಮಶ್ರೂಮನ್ನು ವಾಶ್ ಮಾಡೋದಕ್ಕೆ ಇಲ್ಲಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಮಶ್ರೂಮ್ ಪಲಾವ್ ಮಾಡೋದಕ್ಕೆ ಒಲೆ ಮೇಲೆ ಗ್ಯಾಸನ್ನು ಅಂಟಿಸಿ ಕುಕ್ಕರನ್ನು ಇಟ್ಕೊಂಡಿದ್ದೀನಿ. ಕುಕ್ಕರ್ ಕಾಯೋಷ್ಟರಲ್ಲಿ ಮಸಾಲೆ ಪಲಾವ್ಗೆ ಬೇಕಾಗಿರುವಂಥ ಮಸಾಲೆ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಒಂದು ಟೊಮೆಟೊ, ಒಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಹಾಗೂ ಮಶ್ರೂಮನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮಸಾಲೆ ಸಹ ರುಬ್ಬಿಟ್ಕೊಂಡಿದ್ದೀನಿ. ಈಗ ಕುಕ್ಕರ್ಗೆ ಎಣ್ಣೆನ ಸೇರಿಸಿ, ಎಣ್ಣೆ ಕಾದ ನಂತರ ಪಲಾವ್ ಸಾಮಾನುಗಳನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೆ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ, ಟೊಮೆಟೊ, ಈರುಳ್ಳಿ, ಮಶ್ರೂಮು ಇದನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಕಮ್ಮಿ ಹಾಕಿರಬೇಕು ತುಪ್ಪ ಸೇರಿಸೋ ಟೈಮಲ್ಲಿ. ಈಗ ನಾನು ರುಬ್ಬಿಟ್ಟಿರೋಂಥ ಮಸಾಲೆಯನ್ನು ಸಹ ನಾನಿಲ್ಲಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ. ಇದಾದ ನಂತರ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆ ಮುಚ್ಚಿ ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ. ಅದಾದ ನಂತರ ಒಂದು ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ ಎಲ್ಲನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಈ ಮಧ್ಯದಲ್ಲಿ ನಮ್ಮ ಮನೆಯವ್ರಿಗೆ ಬಾಯಾರಿಕೆ ಆಗಿಬಿಡ್ತು. ರೆಸಿಪಿ ಹೇಳ್ಕೊಡೋ ಟೈಮಲ್ಲಿ ಬಾಯಾರಿಕೆ ಆಯಿತು. ಇವ್ರಿಗೆ ಏನೂ ಮಾಡೋಕ್ಕಾಗಲ್ಲ. ಅವ್ರು ನೀರು ಕುಡ್ದು ಅವ್ರ ಪಾಡಿಗೆ ಹೋದರು. ಈಗ ನಾನು ಅದು ಕುದೀತಾ ಇತ್ತಲ್ಲ, ಅದಕ್ಕೆ ತೊಳೆದಿಟ್ಟಿರೋಂಥ ಅಕ್ಕಿನ ಸೇರಿಸಿ ನೀಟಾಗಿ ಒಂದು ಮಿಕ್ಸ್ ತೊಗೋತಾ ಇದ್ದೀನಿ. ಅಕ್ಕಿಗೆ ಅನ್ನ ಆಗೋದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸಿ, ಉಪ್ಪನ್ನು ಸೇರಿಸಿ ಮತ್ತು ನೀಟಾಗಿ ಒಂದು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಟೇಸ್ಟ್ ನೋಡ್ತಾ ಇದ್ದೀನಿ ಎಲ್ಲ ಕರೆಕ್ಟಾಗಿದೆಯಾ ಏನು ಎತ್ತ ಅಂತ. ಎಲ್ಲ ಕರೆಕ್ಟಾಗಿದೆ ಅಂತ ಆಯಿತು. ಆಮೇಲೆ ಒಂದು ನೆನಪಾಯಿತು, ನಿಂಬೆಹಣ್ಣು ಒಂದು ಸ್ವಲ್ಪ ಹಾಕೋಣ ಅಂತ ನಿಂಬೆಹಣ್ಣನ್ನು ಕುಯ್ದು ಅದಕ್ಕೂ ಹಾಕಿ ಈಗ ಒಂದು ಟೇಸ್ಟ್ ನೋಡೋಣ ಅಂತ ಟೇಸ್ಟ್ ನೋಡಿಬಿಟ್ಟೆ. ಫೈನಲಿ ಸೂಪರಾಗಿತ್ತು ಅನ್ನಿಸ್ತು. ಈಗ ಮತ್ತೆ ಒಂದು ಮಿಕ್ಸ್ ಕೊಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಬರಲಿ ಅಂತ ಹೇಳಿ ಪಟಾಪಟ್ ಅಂತ ಈಗ ಏನು ಮಾಡ್ತೀನಿ ಅಂತಂದರೆ ಮೊಸರು ಬಜ್ಜಿಗೆ ಏನೇನು ಬೇಕು ಎಲ್ಲನೂ ಟಕ ಅಂತ ರೆಡಿ ಮಾಡಿಬಿಟ್ಟಿದ್ದೀನಿ ನೋಡಿ ಆಗಲೇ ಅಂತ ನಿಮಗೆ ಬೇರೆ ತೋರಿಸ್ತಾ ಇದ್ದೀನಿ. ರೆಡಿ ಆಯಿತು ಮೊಸರು ಬಜ್ಜಿ. ಈಗ ಅದೆಲ್ಲ ರೆಡಿ ಆಗೋ ಅಷ್ಟರಲ್ಲಿ ಕುಕ್ಕರ್ ವಿಷಲೆಲ್ಲ ಬಂತು. ನಮ್ಮ ಮನೆಯವ್ರಿಗೆ ಅದು ನೀಟಾಗಿ ಮಿಕ್ಸ್ ಮಾಡು ಅಂತೇಳಿ ಅವ್ರಿಗೊಂದು ಚಿನ್ನದ ತಟ್ಟೆ, ನನಗೊಂದು ಬೆಳ್ಳಿ ತಟ್ಟೆ ಮುಂದೆ ಇಟ್ಕೊಂಡು, ಓಹೋ ಚಿನ್ನದ ತಟ್ಟೆ ಬೆಳ್ಳಿ ತಟ್ಟೆ ವಂಶನ ನಿಮ್ಮದು ಅಂದರೆ ಇಲ್ಲ ಅಷ್ಟೊಂದು ದೊಡ್ಡ ವಂಶ ಅಲ್ಲ, ನಾವು ಬಡವರೇ. ನೋಡಿ ಇಲ್ಲಿವಾಗ ದಂಪತಿಗಳಿಬ್ಬರು ಟಿಫನ್ ಮುಗಿಸ್ತಾ ಇದ್ದೀವಿ.
ಹಂಗೆ ಸ್ವಲ್ಪ ಮಂಗಳಾರತಿ ಎತ್ತಿಸ್ಕೊತಾ ಇದ್ದೀನಿ ಲೈಟಾಗಿ. ಏನು ಮಂಗಳಾರತಿ ಎತ್ತುತ್ತಾ ಐತೆ ಅಣ್ಣ ಅಂತಂದರೆ ಅಂದರೆ ನಿಮ್ಗೆ ಅಣ್ಣ ನೋಡೋರಿಗೆ ಮಂಜುನಾಥ್ ಏನು ಮಂಗಳಾರತಿ ಎತ್ತುತ್ತಾ ಇದ್ರು ಸುಮಾ ಅನ್ನೋದಾದರೆ ಹಿಂಗೆ ಇರುತ್ತಲ್ಲ, ಏನೋ ಅವ್ರು ಹೇಳಿದ್ರು ನಾನು ನೆಟ್ಟಿಗೆ ಮಾಡಿರಲಿಲ್ಲ. ಅದಾದಮೇಲೆ ಮಧ್ಯಾಹ್ನ ರೊಟ್ಟಿ ಕುಂಬಳಕಾಯಿ ಪಲ್ಯ ಮಾಡು ಅಂದರು. ಕುಂಬಳಕಾಯಿ ಹೊಡ್ಕೊಡು ಅಂದೆ, ಹೊಡೆದ್ಬಿಟ್ಟು ಸಣ್ಣಕ್ಕೆ ಹಚ್ಬಿಡ್ತೀಯ ಬಾಯಿಗೆ ಸಿಗಲ್ಲ ಅಂದರು. ಆಯ್ತು ಹೆಂಗೆ ಬೇಕೋ ಹಚ್ಕೊಡು ಅಂದೆ, ಕುಡಿಲಿ ಕುಯ್ಕೊಡ್ತೀನಿ ಅಂದ್ಬಿಟ್ಟು ದಪ್ಪು ಪೀಸು ನನಗೆ ಅವರು ಇದನ್ನು ಕುಯ್ತಾಯಿದ್ರೆ ಕುಂಬಳಕಾಯಿ ಹಲ್ಸಿನ ತೊಳೆ ನನಗೆ ಫೀಲ್ ಅದು ಕುಂಬಳಕಾಯಿ ಬೀಜ ಬಿಡಿಸ್ತಾಯಿದ್ರೆ ಹಲ್ಸಿನ ತೊಳೆ ಕುಯ್ಕೊಡ್ತಾವ್ರೆ ಅನ್ನೋ ಫೀಲ್ ಆಗ್ತಾಯಿತ್ತು ನನಗೆ. ಅವರು ಹಂಗೆ ಕುಯ್ತಾವ್ರು ಅದನ್ನು ದಪ್ಪಕ್ಕೆ. ನಮ್ಮ ಮನೇಲೂ ದಪ್ಪಕ್ಕೆ ಕುಯ್ತಾಯಿದ್ರು. ನಾನು ಬೇಗ ಬೆಂದ್ಬಿಡ್ಲಿ ಅಂದ್ಬಿಟ್ಟು ಇಬ್ಬರೇ ಅಲ್ವ ಇರೋದು, ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಇವ್ರಿಗೆ ಒಂದು ಕೊಮ್ಮಂಡ್ಲ ಮಾಡಿಸ್ತಾರೆ. ನನಗೆ ಹೇಳ್ತಾರೆ ಜಾಸ್ತಿ ಮಾಡ್ತಾಳೆ ಅಂತ. ಇನ್ನೂ ಆ ಪಲ್ಯ ಅಲ್ಲೇ ಕೂತದೆ, ತಿಂದರು ಅಷ್ಟೇ, ತಿರ್ಗಾ ಅದಕ್ಕೆ ಅದ್ರ ಕಡೆಗೆ ಹೋಗಲ್ಲ. ಅದಾದಮೇಲೆ ಯಾವುದೋ ಫೋನ್ ಬಂತು, ಅವ್ರು ಮಾತಾಡ್ತಾಯಿದ್ರು. ನಾನು ಕುಂಬಳಕಾಯಲ್ಲಿ ಅದು ಇದ್ರ ತಿರುಳಲ್ಲಿ ಬೀಜ ಎಲ್ಲ ಮಡ್ಕೊತಾ ಇದ್ದೆ. ಕುಂಬಳಕಾಯಿ ಬೀಜ ಕೇಳಿದ್ರೆ ಯಾರು ಕೊಡೋಣ ಅಂತ ಎತ್ತಿಟ್ಕೊತೀನಿ, ಇಲ್ಲ ಅದನ್ನು ಬಿಡಿಸ್ಕೊಂಡು ನಾವೇ ತಿನ್ಬೋದು. ಅದಾದಮೇಲೆ ಅದಕ್ಕೆ ಮಧ್ಯಾಹ್ನಕ್ಕೆಲ್ಲ ರೆಡಿ ಮಾಡಿ ಎತ್ತಿಟ್ಬಿಟ್ಟು ಈಗ ಸಮಯ ಬಂದು 8:45 9 ಗಂಟೆ ಬೆಳಗ್ಗೆ. ಈಗ ಗಿಡಗಳಿಗೆ ತುಳಸಿ ಕಟ್ಟೆಗೆಲ್ಲ ನೀರು ಹಾಕಬೇಕು. ಇವತ್ತು ಸೋಮವಾರ ಸಂಜೆ ಪೂಜೆ ಮಾಡೋಣ ಅಂಥೇಳಿ, ಆದರೂ ಏನೇನು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಂಬಿಡೋಣ ಅಂಥೇಳಿ ಬಾಗಿಲಿಗೆಲ್ಲ ಹಾಕೊಂಡು ಬೆಳಗ್ಗೆ ಟಿಫನ್ಗೆ ಹೋದರೆ ಬಾಗಿಲಿಗೆ ಸ್ವಲ್ಪ ನಾನು ಲೇಟಾಗಿ ಇದು ಮಾಡ್ಕೊತೀನಿ. ಯಾಕೆಂದರೆ ನಮ್ಮ ಜಾನು ಕುತ್ಕೊಂಡು ಒಂದು ಸಾರಿ ರಂಗೋಲಿ ಹಿಂಗಂತೂ ಅಂದರೆ ಕತೆ ಮುಗಿಸ್ಬಿಡ್ತೈತೆ ಅದ್ರದ್ದು. ಹಂಗೆ ಎಷ್ಟು ಕಷ್ಟಪಟ್ಟು ನೀಟಾಗಿ ಖುಷಿಯಿಂದ ಬಿಟ್ಟಿರ್ತೀನಿ. ನಂಗೆ ರಂಗೋಲಿ ಹಾಳಾಗಬಾರ್ದು, ತುಳಿಯೋಕ್ಕೆ ಬಿಡಲ್ಲ ಯಾರನ್ನೂ, ಸೈಡಲ್ಲಿ ಹೋಗಿಸ್ತಾ ಇರ್ತೀನಿ. ಮನೆ ಬಾಗಿಲಲ್ಲಿ ನೀಟಾಗಿರಬೇಕು. ಆದರೂ ಅದು ಪ್ರಾಣಿ ಏನೂ ಇದು ಮಾಡಲ್ಲ, ಅನಿವಾರ್ಯವಾಗಿ ನಾನು ಅಟ್ಲೀಸ್ಟ್ ಪೂಜೆ ಮಾಡೋವ್ರಿಗೂ ಇರಲಿ ಅಂತ ನನ್ನದೊಂದು ಇದಷ್ಟೇ. ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದ್ದೀನಿ ಖುಷಿಯಿಂದ. ಅವು ಇದು ಮಾಡಲಿ ಅಂದ್ಬಿಟ್ಟು ಅಲ್ಲೊಂದು ಮನಿ ಪ್ಲ್ಯಾಂಟ್ ಇಟ್ಟಿದ್ದೆ, ಅದಕ್ಕೂ ಸ್ವಲ್ಪ ನೀರು ಹಾಕಿ ಹೊಸ್ಲಿಗೆಲ್ಲ ಇದು ಮಾಡ್ಕೊಂಡೆಲ್ಲ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಏನು ದೈನಂದಿನ ಕೆಲಸಗಳಿರ್ತಾವೆಲ್ಲ ನೀಟಾಗಿ ನೀರೆಲ್ಲ ಹಾಕಿ ಈಗ ಹೊಸ್ಲು ಪಾರ್ಟಿಗೆ ಬಂದಿದ್ದೀನಿ. ಹೊಸ್ಲೆಲ್ಲ ನೀಟಾಗಿ ತೊಳೆದು ಸೋಮವಾರ, ಶುಕ್ರವಾರ, ಗುರುವಾರ ಬಿಟ್ಟರೆ ನಾನೇನಿಲ್ಲ, ದಿನ ಹಬ್ಬದ ವಾತಾವರಣ ಮಾಡಿಬಿಡ್ತೀನಿ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಏನು ಒರೆಸ್ತಾರೆ, ಗುಡಿಸ್ತಾರೆ, ಹಾಕ್ತಾರೆ ರಂಗೋಲಿ ಅಂತ ಅಂದ್ಕೊಳ್ಳೋರು ಅನ್ಕೋತಾರೆ. ಎಲ್ಲ ಒಂದೇ ಥರ ಇರಲ್ಲ. ಏನು ಇವಳು ಮಾಡಿದ್ದೆ, ದೇವ್ರು ಕೊಡಬೇಕಾಗಿರೋದೇ ಕೊಟ್ಟಿಲ್ಲ, ಈ ಥರ ಎಲ್ಲ ಮಾತು ಬರುತ್ತೆ. ಐ ಡೋಂಟ್ ಕೇರ್, ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು. ಈಗಿಂದ ಏನಿದೆಯೋ ಪುಣ್ಯ ಸಂಪಾದನೆ ಮಾಡ್ಕೋತಾ ಇರಬೇಕು ಅಲ್ವಾ. ಎಲ್ಲರಿಗೂ ದೇವ್ರು ಏನೋ ಒಂದು ಹಿಡ್ದಿರ್ತಾನೆ, ತಲೆ ಕೆಡಿಸ್ಕೋಬಾರ್ದು. ಈಗ ಏನು ಕೊಟ್ಟಿದ್ದಾನೋ ಆ ಲೈಫ್ ಜೊತೆ ಮುಂದೆ ಹೋಗ್ತಾ ಇರಬೇಕು. ಕಣ್ತುಂಬ ನಿದ್ದೆ ಕೊಟ್ಟವನ, ಊಟ 3 ಟೈಮ್ ಇಲ್ಲ ಅಂದರೂ 2 ಟೈಮ್ ಊಟ ಕೊಟ್ಟವನ, ಹಾಕೊಳ್ಳೋಕೆ ಬಟ್ಟೆ ಕೊಟ್ಟವನ, ಆಯಿತಾ. ಯಾರಿಗೂ ಕೆಟ್ಟದ್ದು ಮಾಡದೇ ಇರೋ ಮನಸ್ಸು ಕೊಟ್ಟವನ, ಸಾಕು. ನಮಗೆ ನಮ್ಮ ಬೆನ್ನಿಂದ ಯಾರು ಏನು ಬೇಕಾದ್ರೂ ಮಾಡಲಿ, ಆ ಕರ್ಮಕ್ಕೆ ಅವ್ರು ಹೊಣೆ ಆಯ್ತಾರೆ ಹೊರತು ಅದಕ್ಕೆ ನಾವು ಹೊಣೆಗಾರರಲ್ಲ. ಕಾಲ ಎಲ್ರಿಗೂ ಪಾಠ ಕಲಿಸುತ್ತೆ, ನನಗೂ ಕಲಿಸುತ್ತೆ, ಎಲ್ರಿಗೂ ಕಲಿಸುತ್ತೆ ಅಲ್ವಾ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಅನ್ನೋರು ಆಡೋರಿಗೆಲ್ಲ. ಫೈನಲಿ ಈ ಹರಿಕತೆ ಮುಗಿಸೋ ಅಷ್ಟರಲ್ಲಿ ನಾನು ರಂಗೋಲಿ ಎಲ್ಲ ಬಿಟ್ಟಾಯಿತು ನೋಡಿ. ಬಾಗಿಲಿಗೆ ಆ ಥರ ರಂಗೋಲಿ ಬಿಟ್ಟು, ತುಳಸಿ ಮುಂದೆ ಈ ಥರ ರಂಗೋಲಿ ಬಿಟ್ಟು, ನಮ್ಮ ಬಾಗಿಲು ನಮ್ಮ ತುಳಸಿ ಕೊಟ್ಟೆ ಲಕಲಕ ಅಂತ ನನ್ನ ಕಣ್ಣಿಗೆ ಲಕಲಕ ಅನ್ನಂಗೆ ಮಾಡ್ಕೊತೀನಿ ನಾನು. ಬೇರೆಯವ್ರ ಕಣ್ಣಿಗೆ ಅದು ಕುಕ್ಕುತ್ತೋ ಅನಿಸುತ್ತೋ ಏನಂತದೋ ಏನಾರು ಅಂದ್ಕೊಳ್ಳಿ. ನಾನು ಹಿಂಗೆ ಇದರಲ್ಲಿ ಮನಸ್ಸನ್ನು ತೃಪ್ತಿ ಮಾಡ್ಕೊತೀನಿ ನಾನು. ಇದಾದಮೇಲೆ ಈಗ ಕುಂಬಳಕಾಯಿ ಪಲ್ಯದ ಪಾರ್ಟಿಗೆ ಬರೋಣ. ಕುಂಬಳಕಾಯಿ ಪಲ್ಯದಕ್ಕೆ ಎಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಟೆ. ಬೇಗನೆ ಮಾಡಿಬಿಡೋಣ ಪಲ್ಯ ಅಂತ ಇಟ್ಟೆ. ಬಟ್ ಪಲ್ಯ ಈಗ ಮಾಡಬೇಡ, ರೊಟ್ಟಿ ಮಾಡಬೇಕಾದ್ರೆ ಮಾಡು ಅಂತಂದರು. ಇನ್ನೇನು ಮಾಡೋದು, ಅದರದ್ದೆಲ್ಲ ಕ್ಯಾಪ್ಚರ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಕುಂಬಳಕಾಯಿ ಪಲ್ಯಕ್ಕೆ ದಪ್ಪದಾಗಿ ಕುಂಬಳಕಾಯಿನ ಹಚ್ಚಿಟ್ಕೊಂಡಿದ್ದೀವಿ. ಈರುಳ್ಳಿನ ಉತ್ತರಿಸಿಟ್ಕೊಂಡು, ಹಸಿಮೆಣ್ಸಿನ್ಕಾಯಿನ ಉದ್ದುದ್ದಾಗ ಹಚ್ಚಿಟ್ಕೊಂಡು ಸಣ್ಣದಾಗಿ ಅಂತ ಹೇಳ್ತಾಯಿದ್ದೀನಿ. ಒಂದು ಸ್ವಲ್ಪ ದೊಡ್ಡದಾಗೆ ಕೊತ್ತಂಬರಿ ಸೊಪ್ಪನ್ನ ಹಚ್ಬಿಟ್ಟಿದ್ದೀನಿ. ಸಣ್ಣದಾಗಿ ಅಂದರೆ ಅಲ್ಲಿ ಏನಮ್ಮ ಇಷ್ಟು ದಪ್ಪ ಹಚ್ಚಿದ್ಯಾ ಅಂತೀರ ಆಮೇಲೆ ನೀವು. ಅದಾದಮೇಲೆ ಒಂದು ಅರ್ಧ ಕಾಯಿ ತುರಿನೂ ತುರಿದು ತಟ್ಟೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ಇನ್ನು ಆಮೇಲೆ ಅಡುಗೆ ಮಾಡೋದು.
ಈಗ ಬೆಳಗ್ಗೆದು ಎಲ್ಲ ಕೆಲಸಗಳು ಮುಗೀತು. ರೊಟ್ಟಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಧ್ಯಾಹ್ನದ್ದು ಊಟಕ್ಕೆ ಇವತ್ತು ನಮ್ಮ ಮನೆಯವ್ರ ಮನೆಯಲ್ಲೇ ಇರೋದ್ರಿಂದ ಮಧ್ಯಾಹ್ನನೂ ಊಟ ಮಾಡಬೇಕಾಗಿದೆ, ಅದೇ ರೆಡಿ ಮಾಡಬೇಕು. ನಾನು ಒಬ್ಬಳೇ ಇದ್ದರೆ ಬೆಳಗ್ಗೆದು ಏನಿರುತ್ತೋ ಅದೇ ಸ್ವಲ್ಪ ತಿನ್ಕೊಂಡ್ಬಿಡ್ತೀನಿ. ಹಾಗಾಗಿ ಮಧ್ಯಾಹ್ನದ್ದು ಏನಾದ್ರು ಕೆಲಸ ಅದು ಇದು ಮಾಡಿದ್ದು ಕ್ಲಿಪ್ಪಿಂಗ್ಸು ನಾನು ಆ್ಯಡ್ ಮಾಡಿ ಶೇರ್ ಮಾಡ್ಕೊಂಡಿರ್ತೀನಿ. ಈಗಿರೋದ್ರಿಂದ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡೋದ್ಬಿಟ್ಟು ಪಾಪ ಅವರೇ ಕುಂಬಳಕಾಯಿ ಎಲ್ಲ ಹಚ್ಕೊಟ್ಟಿದ್ದಾರೆ. ಬನ್ನಿ ಈಗ ನಿಮಗೆ ಕುಂಬಳಕಾಯಿ ಪಲ್ಯ ಎಲ್ಲ ರೆಡಿ ಮಾಡಿ ರೊಟ್ಟಿ ತಟ್ಟಬೇಕಾದ್ರೆ ಸಿಗ್ತೀನಿ, ಆಯಿತಾ? ಲೆಂಟಿ ವಿಡಿಯೋ ಆಗುತ್ತೆ. ಬೆಳಗ್ಗೆ ರೆಸಿಪಿ ಹಾಕಿರೋದ್ರಿಂದ ಮಧ್ಯಾಹ್ನದ್ದು ನೈಟ್ದು ರೆಸಿಪಿ ಏನು ಜಾಸ್ತಿ ತೋರ್ಸೋಕ್ಕೆ ಹೋಗೋಲ್ಲ. ಹಾಗಾಗಿ ಈಗ ನಾನು ಕುಂಬಳಕಾಯಿ ಪಲ್ಯ ರೆಡಿ ಮಾಡ್ಕೊಳಕ್ಕೆ ಹೋಗ್ತೀನಿ. ಬನ್ನಿ ಈಗ ನಾನು ಕುಂಬಳಕಾಯಿ ಪಲ್ಯನ ಆಲ್ರೆಡಿ ಎಲ್ಲ ರೆಡಿ ಆಯ್ತದು. ಇನ್ನೇನಿದ್ರು ಕಾಯಿ ತುರಿನ ಮೇಲ್ಗಡೆ ಮಲ್ಲಿಗೆ ಹೂ ಥರ ಹರಡೋದಷ್ಟೇ ಬಾಕಿ ಇರೋದು. ಇನ್ನೊಂದು ಸ್ವಲ್ಪ ಅದೇನೋ ಸ್ವಲ್ಪ ತಳ ಹಿಡ್ದಿರೋದಕ್ಕೆ ಹಿಂಗೆ ಸೌಟ್ ಆಡಿಸ್ತಾ ಇದ್ದೀನಿ ಅಷ್ಟೇ. ಈಗ ನೋಡಿ ಮಲ್ಲಿಗೆ ಹೂ ಥರ ಹಿಂಗೆ ಹರಡಿ ಕಾಯಿ ತುರಿನ ಕುಂಬಳಕಾಯಿ ಪಲ್ಯಕ್ಕೆ ಕಾಯಿ ತುರಿ ಹಾಕಿ ತಿಂತಾಯಿದ್ರೆ ಎಷ್ಟು ಸೊಗಸಾಗಿರುತ್ತೆ. ರಾಗಿ ರೊಟ್ಟಿಗೆ ಕಾಂಬಿನೇಷನ್ ಸೂಪರಾಗಿರುತ್ತೆ. ನಾನಿಲ್ಲಿ ಎಲ್ಲ ಇಟ್ಟು ಮಿಕ್ಸ್ ಮಾಡಿದ್ದೀನಿ ನೋಡಿ. ನಮ್ಮ ಕರಿ ಹಂಚ ಮೇಲೆ ಬಿಳಿ ರೊಟ್ಟಿಗೆ ಯಾವ ಥರ ಬಂದಿದೆ ಅಂತ ಅದು ರೊಟ್ಟಿ ಹಾಕಿದ್ದೆ. ಇನ್ನೊಂದು ನೀನು ಹಾಕ್ತಾ ಯಾರಾದರೂ ಹಾಕಿದ್ರಾ ಅಂತ ಅನಿಸುತ್ತಲ್ವ, ಅದಕ್ಕೆ ಒಂದು ರೊಟ್ಟಿ ಹಾಕಿರೋದು ಒಂದು ಕ್ಲಿಪ್ಪಿಂಗ್ ಹಾಕ್ಬಿಡೋಣ ಅಂತ ನೋಡಿ ನಾನೇ ಸುಮ್ಮನೆ ರೊಟ್ಟಿ ಹಾಕ್ತಾ ಇರೋದು. ನಾನು ಬಿಲ್ಡಪ್ಪಲ್ಲಿ ನಿಮ್ಗೆ ರೊಟ್ಟಿ ಹಾಕೋಣ ಅಂತಂದರೆ ಓಹೋ ನೀನು ಎಲ್ಲರಿಗೂ ತೋರಿಸ್ತಾ ಇದೆಯಾ ಅಂತ ಸೊಟ್ಟಪಟ್ಟು ಹೋಯ್ತೈತೆ. ಅದು ಸಖತ್ತಾಗಿ ಬಂತು. ಏನೋ ತೋರಿಸೋಣ ಅಂತೋದೆ, ಇದೊಂದು ಸ್ವಲ್ಪ MML ಬರೆ ಹೇಳ್ದಂಗೆ ಬಂತು. ಸ್ವಲ್ಪ ಜಾಸ್ತಿ ಉಬ್ಬಿ ಜಾಸ್ತಿ ಹಿಟ್ಟು ಹಾಕ್ಬಿಟ್ಟೆ ನಾನು. ಇರಲಿ, ಆದರೂ ಆ ರೊಟ್ಟಿನೂ ಚೆನ್ನಾಗಿ ಬಂತು. ಅದನ್ನು ಕಂಡಮ್ ಮಾಡೋದು ಬೇಡ, ಸಾಲದು ಅಂತ ಇನ್ನೊಂದು ಸ್ವಲ್ಪ ನೋಡ್ರಿ. ಇನ್ನೇನು ಇಷ್ಟಿಷ್ಟು ಹಿಟ್ಟು ಹಾಕೊಂಡ್ರೆ MML ಬರೆ ಬರ್ದಂಗೆ ಬರ್ದೆ ಇನ್ನೇನು ಬರುತ್ತೆ. ಇಲ್ಲಿ ಅದನ್ನೆಲ್ಲ ಎಕ್ಸ್ಟ್ರಾ ಎತ್ಕೋತಾ ಇದ್ದೀನಿ. ಅಲ್ಲೊಂದು ಸ್ವಲ್ಪ ನನಗೆ ಪ್ಯಾಚ್ ವರ್ಕ್ ಆಗಿಬಿಡ್ತು, ತ್ಯಾಪೆ ಥರ ಆಗಿಬಿಡ್ತು, ಬಿಡಲ್ಲ ಅದನ್ನೆಲ್ಲ ನೆಟ್ಟಿಗೆ ಮಾಡೋವರೆಗೂ ಬಿಡಲ್ಲ. ಈಗ ಎಲ್ಲ ಸರಿ ಹೋಯ್ತು. ಆ ರೊಟ್ಟಿಗಿಂತ ಇದು ಒಂದು ಸ್ವಲ್ಪ ಇದಾಯ್ತು ಅಷ್ಟೇ. ಇಲ್ಲಿ ಆಯ್ತಾ ಇರ್ತೈತೆ ರೊಟ್ಟಿ ಇನ್ಮೇಲೆ ಒಂದು ಹಂಗೆ ಬರ್ತೈತೆ ಒಂದು ಹಿಂಗೆ ಬರ್ತೈತೆ, ತಲೆ ಕೆಡ್ಸ್ಕೊಬಾರ್ದು. ರೊಟ್ಟಿ ಹಾಕಿ ಅದ್ರ ಮೇಲೆ ಸ್ವಲ್ಪ ನೀರು ಚುಮ್ಕಿಸಿ, ಎಣ್ಣೆ ಇಲ್ಲ ಅಂದರೆ ರೊಟ್ಟಿ ಮಾತು ಕೇಳ್ತದಾ, ಚೂರು ಹಾಕ್ತೀನಿ. ಈ ರೊಟ್ಟಿ ಎಲ್ಲ ಹಾಕಿ ಈಗ ರೊಟ್ಟಿ ತಿನ್ನೋದೆಲ್ಲ ಏನೋ ತೋರ್ಸೋದಕ್ಕಾಗೋದಿಲ್ಲ. ರೊಟ್ಟಿ ಎಲ್ಲ ಮಾಡಿದೆ ಆಲ್ರೆಡಿ ನಮ್ಮ ಮನೆಯವರು ತಿಂತಾ ಇದ್ದಾರೆ. ನಾನು ತಿಂದ್ಬಿಟ್ಟು ನಿಮಗೆ ಸಂಜೆ ಪೂಜೆ ಟೈಮ್ ಸಿಗ್ತೀನಿ. ಈಗ ನಾನು ಸೋಮವಾರ ಸಂಜೆ 6 ಗಂಟೆ ಎಲ್ಲ ಪೂಜೆ ಎಲ್ಲ ಮುಗಿಸಿ ದೀಪ ಎಲ್ಲ ಅಂಟಿಸಿದ್ದೀನಿ. ಇವತ್ತು ಸೋಮವಾರ ನಮ್ಮದು ಬೀರಪ್ಪನ ವಾರ. ನೋಡಿ ನಮ್ಮ ಲಕ್ಷ್ಮವ್ವನ ಹೆಂಗೆ ಲಕ ಅಂತ ಮಾಡಿಬಿಟ್ಟಿದ್ದೀನಿ. ನಮ್ಮ ಸಾಯಿಬಾಬಾ ವರ ಕೊಡೋಕ್ಕೆ ರೆಡಿ ಆಗಿಬಿಟ್ಟವ್ರೆ. ನಮ್ಮ ಗುರುರಾಯರು ಅಷ್ಟೇ ದಾಸವಾಳ ಬಿಟ್ಟಿತ್ತು, ನಮ್ಮ ಗುರುರಾಯಿಗೆ ಇಟ್ಟಿದ್ದೀನಿ. ಪೂಜೆ ಎಲ್ಲ ಮುಗಿಸಿದ್ದೀನಿ. ವೆಲ್ಕಮ್ ಬ್ಯಾಕ್. ಪೂಜೆ ಎಲ್ಲ ಮುಗೀತು. ಈಗ ಅಡುಗೆಗೆ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತೇಳಿ ಎಲ್ಲ ತಯಾರಿ ಮಾಡ್ಕೊತಾ ಇದ್ದೀನಿ. ಸಂಜೆ ಪೂಜೆ ಇವತ್ತು ಸೋಮವಾರದ್ದು ಮುಗಿಸ್ದೆ. ಈಗ ಅನ್ನ ಮುದ್ದೆ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂಥೇಳಿ ಬಂದಿದ್ದೀನಿ. ಇವತ್ತು ಈವ್ನಿಂಗಿಂದ ಮತ್ತೆ ಏನೇನು ನನ್ನ ರೂಟೀನ್ ಇದೆ ಶೇರ್ ಮಾಡ್ಕೊತೀನಿ. ಇನ್ನೇನಿಲ್ಲ, ಮಾಡೋದು, ತಿನ್ನೋದು, ಮಲಗೋದು ಅಷ್ಟೇ. ಅದನ್ನೇ ಶೇರ್ ಮಾಡ್ಕೊತೀನಿ. ಬೆಳಗಿಂದ ಸಂಜೆವರೆಗೂ ಅಲ್ವಾ, ಅದನ್ನೇ ಶೇರ್ ಮಾಡ್ಕೊತೀನಿ. ಬನ್ನಿ, ಬೇಳೆ ಸಾರು ರೆಸಿಪಿಯೆಲ್ಲ ಏನು ತೋರಿಸಲ್ಲ, ಸಾಂಬಾರು ಅಲ್ಲಲ್ಲಿ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಅಷ್ಟೇ. ನುಗ್ಗೆಕಾಯಿ ಸಾಂಬಾರು, ಅನ್ನ, ಮುದ್ದೆ ಎಲ್ಲ ಊಟ ಮಾಡ್ಕೊಬಿಟ್ಟು ನಾನು ಬೇಗನೆ ಊಟ ಮಾಡಿಬಿಟ್ಟೆ. ನಮ್ಮ ಮನೆಯವ್ರು ಯಾರ್ದೋ ಗಾಡಿ ಕೆಟ್ಟೋಗಿತ್ತು ಅಂತ ಹೇಳ್ಬಿಟ್ಟು ಪಾಪ ಅವ್ರ ಫ್ರೆಂಡು ಅಲ್ಲಿಗೆ ಮೆಕ್ಯಾನಿಕ್ ಹತ್ರ ಕರ್ಕೊಂಡೋಗಿದ್ರು. ಹಾಗಾಗಿ ಪಾಪ ಲೇಟಾಗಿ ಬಂದರು. ಜನಸೇವೆ ಜನಾರ್ದನ ಸೇವೆ ಅಂತ ಹೋಗ್ತಾ ಇರ್ತಾರೆ, ಅದಕ್ಕೆ ನಾನೇನು ಅಡ್ಡಿಪಡಿಸಲ್ಲ. ನಾವೊಬ್ಬರು ಕಷ್ಟಕ್ಕಾದರೆ ನಾಳೆ ನಮ್ಮ ಕಷ್ಟಕ್ಕೆ ಯಾರು ಆಗ್ತಾರೆ ಅಂತ ನಂಬೋರು ನಾವಿಬ್ಬರು. ಊಟ ಎಲ್ಲ ಮಾಡಿ ನುಗ್ಗೆಕಾಯಿ ಸಾಂಬಾರು ಮುದ್ದೆ ಎಲ್ಲ ಚೆನ್ನಾಗಿತ್ತು. ಊಟ ಮಾಡಿದ್ವಿ. ಊಟ ಆದಮೇಲೆ ನಮ್ಮದು ಈ ಥರ ನಮ್ಮ ಜಾನಿನ ಸ್ವಲ್ಪ ಹೊತ್ತು ಆಟ ಆಡಿಸೋದು. ನಮ್ಮ ಮನೆಯವರಿದ್ದರೆ ನಮ್ಮ ಜಾನುಗೆ ಸಖತ್ ಇಷ್ಟ. ಈಗ ಮನೆ ಮಗಳಾದಮೇಲೆ ಈಗ ಮಗು ಅಂತ ನಾವು ಸ್ವೀಕಾರ ಮಾಡಿದ್ಮೇಲೆ ಅದಕ್ಕೆ ನಾವು ಟೈಮ್ ಕೊಡಬೇಕು. ನಾವು ಈ ರೀತಿ ಟೈಮ್ ಕೊಟ್ಟೇ ಕೊಡ್ತೀವಿ.
ಅವ್ರ ಕೈಲಾದಷ್ಟು ಅವ್ರು ಕೊಡ್ತಾರೆ. ಸಂಪೂರ್ಣ ಟೈಮ್ ನಮ್ಮ ಒಂದು ಪ್ರಾಣಿ ಆಗಲಿ, ಒಂದು ಮನುಷ್ಯನ ರೂಪದಲ್ಲಿರೋ ಮಗು ಆಗಲಿ, ಅದಕ್ಕೆ ಟೈಮ್ ಮಾಡಿಕೊಡ್ಲೇಬೇಕು. ನಮ್ಮ ಮನೆಯವ್ರಂದರೆ ಎಷ್ಟು ಇಷ್ಟ ಅಂತಂದರೆ, ಇದಕ್ಕೆ ಸ್ನಾನ ಮಾಡಿಸೋದು ನಾನು, ಪ್ರತಿಯೊಂದು ಉಪಚಾರ ಎಲ್ಲ ನಂದು. ಹಂಗೆ ನೋಡ್ತಾರೆ ಅವರಿಬ್ರದ್ದು ಜನ್ಮದ ಅನುಬಂಧ ಅನ್ನೋ ಥರ ಐತೆ. ಏನೇನೋ ಸರ್ಕಸ್ ಅದ್ರದ್ದು. ನಂಗೆ ಇದೆಲ್ಲ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಏನೋ ಒಂದು ದೇವರು ಯಾವತ್ರಲ್ಲೋ ಭಾಗ್ಯ ಕೊಟ್ಟಿರ್ತಾನೆ. ದೇವರೇ ಬಂದಿರ್ಬೋದು ನಮ್ಮ ಮನೆಗಲ್ವ ಮಗುವಾಗಿ, ಹೇಳೋಕ್ಕಾಗಲ್ಲ. ನಮ್ಮನ್ನು ಆಡ್ಸೋಕ್ಕೆ ದೇವರೇ ಬಂದಿರ್ತಾರೋ ನನ್ನ ಸಾರಿ. ನೋಡಿ, ಇದಕ್ಕಿನ್ನ ಬೇಕೇನ್ರಿ ಪುಣ್ಯ ನಮ್ಮದು. ಇದರಲ್ಲೆಲ್ಲ ಮೊಬೈಲಲ್ಲಿ ನಾಯಿ ಆಡಿಸ್ತವ್ರೆ ಗಂಡ ಹೆಂಡ್ತಿ ಅನ್ನಿ. ದೇವ್ರು ಒಳ್ಳೇದು ಮಾಡಲಿ ನಿಮಗೆಲ್ಲ. ಹೌದು ರೀ, ನಾವು ನಾಯಿ ಆಡಿಸೋರೆ ನೋಡ್ರಿ ಹೆಂಗಿದೆ ನೋಡಿ. ನೀವು ಒಂದೊಂದು ತಂದು ಆಡಿಸ್ರಿ ನಿಮ್ಮ ಇರೋ ಮಕ್ಕಳ ಜೊತೆ. ಇದು ಬೇರೆ ಕಮ್ಮಿ ಇತ್ತು. ಹೌದು, ನಮಗೆ ಕಮ್ಮಿ ಇತ್ತು. ಯಾಕೆಂದರೆ ಇದೆಲ್ಲ ಕೇಳ್ಬಿಟ್ಟಿದ್ದೀವಿ ಕಿವಿಯಲ್ಲಿ. ಆದರೂ ಅವೆಲ್ಲ ಸೈಡಿಗೆ ಹಾಕಿ ಇನ್ನೂ ಜಾಸ್ತಿ ಆಟ ಆಡಿಸ್ತೀವಿ ನಾವು, ಆಯಿತಾ. ನಮ್ಮ ಒಟ್ಟೋ ಮಕ್ಳಿಗೆ ಏನು ಮಾಡ್ತಿದ್ವೋ ಅದನ್ನು ಮಾಡ್ತೀವಿ. ಏನೂ ಮಾಡೋಕ್ಕಾಗಲ್ಲ. ನಿಮ್ಮಷ್ಟು ಪುಣ್ಯ ನಾವು ಕೇಳ್ಕೊಂಬಂದಿಲ್ಲ. ಪುಣ್ಯವಂತರು ನೀವೆಲ್ಲ ಅಂತ ಹೇಳ್ತಾ ನೋಡಿ, ಹಿಂಗಿರುತ್ತೆ ನಮ್ಮದು ದಿನಚರಿ. ಯಾಕಿಷ್ಟು ಬೇಜಾರಲ್ಲಿ ಅಂದರೆ, ಕೆಲವೊಬ್ಬೊಬ್ಬರು ಅದೇ ಥರ ಮಾತಾಡೋದು, ಹಂಗೆ ಹಿಂಗೆ ಇರ್ತದಲ್ಲ. ಅದೆಲ್ಲ ಸೈಡಿಗಿಡೋಣ. ಬಿ ಪಾಸಿಟಿವ್ ಸುಮಾ, ಬಿ ಪಾಸಿಟಿವ್. ನೋಡಿ ಇಬ್ಬರು ನಗು ನೋಡಿ. ನಾಯಿ ಅಂತ ಹೊರಗಡೆ ಕಟ್ಟಾಕಿ ಇದು ಮಾಡೋರು ಇರ್ತಾರೆ, ಅದು ಅವ್ರವ್ರದ್ದು. ನಾವು ಮಗು ಅಂತ ಸ್ವೀಕಾರ ಮಾಡಿಬಿಟ್ಟಿದ್ದೀವಿ. ನೋಡಿ ಆ ಖುಷಿ ನೋಡಿ. ಅದ್ರ ಜೊತೆ ಅನ್ಭೋಗಿಸ್ದವ್ರಿಗೆ ಮಾತ್ರ ಗೊತ್ತು. ಆ ಪ್ರಾಣಿಗಳ ಜೊತೆ ಒಡನಾಟ ಇಟ್ಕೊಂಡವ್ರಿಗೆ ಮಾತ್ರ ಗೊತ್ತು ಅಲ್ವಾ. ಮತ್ತು ಇವತ್ತಿನ ಸೋಮವಾರದ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ಲೋಕ. ಎಲ್ರಿಗೂ ಶುಭರಾತ್ರಿ. ಬಾಯ್, ಟೇಕ್ ಕೇರ್. ನಿಮ್ಮ ಪ್ರೀತಿ ಸಹಕಾರ ನನ್ನ ಮೇಲೆ ಇದೇ ಥರ ಇರಲಿ. ಪ್ಲೀಸ್ ಸಪೋರ್ಟ್ ಮೀ. ಥ್ಯಾಂಕ್ ಯು ಆಲ್. ಒನ್ಸ್ ಅಗೇನ್ ಶುಭರಾತ್ರಿ ಎಲ್ಲರಿಗೂ. ಬಾಯ್.